ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಹೋದ ಬಾರಿ ರಾಮಾಯಣವನ್ನು ಚಿಂತನೆ ಮಾಡುವಾಗ ರಾವಣ ಯುದ್ಧಕ್ಕೆ ಅಂತ ಹೊರಟು ಬಂದ. ಮೊಟ್ಟ ಮೊದಲ ಬಾರಿಗೆ ರಾಮ ರಾವಣನನ್ನು ಭೇಟಿಯಾದ, ಅಂದರೆ ಈ ರೀತಿ ಮುಖಾಮುಖಿ. ಅದಕ್ಕಾಗಿ ವಿಭೀಷಣನನ್ನು ಕೇಳಿದ, ಇದ್ಯಾರಿದು ಅಂತ. ಆಗ ವಿಭೀಷಣ, ಇದು ನಮ್ಮ ಅಣ್ಣ ರಾವಣ ಅಂತ ಹೇಳಿದ. ಬಹಳ ಜನ ಕಪಿಗಳು ರಾವಣನನ್ನು ಅದೇ ಮೊದಲ ಬಾರಿಗೆ ನೋಡ್ತಾ ಇರೋದು. 10 ತಲೆ, 20 ಕಣ್ಣು, 20 ಕೈಗಳ ವಿಚಿತ್ರ ಪ್ರಾಣಿಯನ್ನು ಅವರು ಅವತ್ತು ನೋಡಿದ್ರು. ಕೆಲವರಿಗೆ ಗಾಬರಿ ಆಯಿತು, ಕೆಲವರು ಯುದ್ಧ ಮಾಡಲಿಕ್ಕೆ ಅಂತ ಹೋದರು. ಅವನು ಯಾವ ರೀತಿ ಯುದ್ಧ ಮಾಡ್ತಾ ಇದ್ದ ಅದನ್ನು ಕೆಲವರು ನೋಡ್ತಾ ನಿಂತುಬಿಟ್ರು. ಹೀಗೆ ಮಿಶ್ರ ಪ್ರತಿಕ್ರಿಯೆ ರಾವಣನ ಬರುವಿಗಾಗಿ. ಸುಗ್ರೀವ ಏನು ಮಾಡಿದ, ವೇಗವಾಗಿ ಅವನನ್ನು ಕುರಿತು ಓಡಿದ. ತಚ್ಛೈಲತೃಂಗಂ ಬಹುವೃಕ್ಷತಾನುಂ ಪ್ರಗೃಶ್ಯ ಚಿಕ್ಷೇಪ ನಿಶಾಚರಾಯ ತಮಾಪತಂತಂ ಸಹಸಾ ಪ್ರವೀಕ್ಷ್ಯ ಚಿಚ್ಛೇದ ಬಾಣೈಃ ತಪನೀಯ ಪುಂಖೈಃ. ಸುಗ್ರೀವ ಒಂದು ದೊಡ್ಡ ಬೆಟ್ಟವನ್ನು, ಅಂದರೆ ಅದರ ಕೋಡ್ಗಲ್ಲು, ಶಿಖರ ಅಂತ ಏನು ಹೇಳ್ತೇವೆ, ಮರಗಳಿನ್ನೂ ಹಸಿರಾಗಿ ಇತ್ತು. ಈ ರೀತಿ ಮರಗಳು ತೊನಿತಾ ಇತ್ತು, ಅಷ್ಟು ಫ್ರೆಶ್. ಅಂತಹ ದೊಡ್ಡ ಶಿಖರವನ್ನು ಕಿತ್ತಿ ಅವನ ಮೇಲೆ ಹಾಕಿದ. ಅದನ್ನು ನೋಡಿದ. ತಪನೀಯ ಪುಂಖೈಹಿ, ಬಂಗಾರದ ಗರಿಗಳಿರುವ ಬಾಣಗಳಿಂದ, ಬಂಗಾರದ ಬಣ್ಣದ. ತಪನೀಯ ಪುಂಖೈಹಿ ಅಂದರೆ ಬಂಗಾರದ ಪುಂಖ ಅಲ್ಲ, ಬಂಗಾರದ ಬಣ್ಣ ಇರುವ ಗರಿಗಳಿರುವ ಬಾಣಗಳಿಂದ ಅದನ್ನು ಚಿಚ್ಛೇದ, ಕತ್ತರಿಸಿದ. ತಸ್ಮಿನ್ ಪ್ರವೃದ್ಧೋತ್ತಮತಾನು ವೃಕ್ಷೇ ಶೃಂಗೇ ವಿದೀರ್ಣೆ ಪತಿತೆ ಪೃಥಿವ್ಯಾಂ ಮಹಾಹಿಕಲ್ಪಂ ಚರಮಂತಕಾಭಂ ಸಮಾದದೆ ರಾಕ್ಷಸ ಲೋಕನಾಥ. ಯಾವಾಗ ಆ ಒಂದು ಬೆಟ್ಟದ ಕೋಡಗಲ್ಲು ಬಿದ್ದು ಪುಡಿ ಪುಡಿಯಾಯಿತು, ಆವಾಗ ಇನ್ನೊಂದು ಮಹಾಹಿಕಲ್ಪಂ, ದೊಡ್ಡ ಉದ್ದವಾದ ಹಾವಿನಂತೆ ಇರುವ ಬಾಣವನ್ನು ನಿಶಾಚರನಾಥ ತೆಗೆದು ಸತಂ ಗೃಹೀತ್ವಾ ನಿಲತುಲ್ಯ ವೇಗಂ ಸವಿಸ್ಫುಲಿಂಗಜ್ವಲನ ಪ್ರಕಾಶಂ ಬಾಣಂ ಮಹೇಂದ್ರ ಶನಿತುಲ್ಯ ವೇಗಂ ಚಿಕ್ಷೇಪ ಸುಗ್ರೀವ ವಧಾಯ ರುಷ್ಟಃ. ಸಿಡಿಲಿನಂತೆ ಇರುವ, ಮೋಡದಂತೆ ಗುಡುಗುತ್ತಿರುವ ಬಾಣವನ್ನು ತೆಗೆದು ಕಪಿಗಳ ದೊರೆ ಸುಗ್ರೀವನನ್ನು ನಾಶ ಮಾಡಿಬಿಡಬೇಕು ಅಂತ ಎಸೆದ. ಸಸಾಯಕೋ ರಾವಣ ಬಾಹು ಮುಕ್ತಃ ಶಕ್ರಾಶ ನಿಸ್ಪರ್ಶ ವಪು ಪ್ರಕಾಶಂ ಸುಗ್ರೀವಮಾಸಾದ್ಯ ಬಿಭೇದ ವೇಗಾತ್
ಗಹೇರಿತ ಕ್ರೌಂಚಮಿವೋಗ್ರ ಶಕ್ತಿ. ಸುಗ್ರೀವನನ್ನ ಆ ಬಾಣ ಸೀಳಿತು. ಹೇಗೆ? ಕ್ರೌಂಚಮಿವೋಗ್ರ ಶಕ್ತಿ, ಒಂದು ತೀಕ್ಷ್ಣವಾಗಿರುವಂತಹ ಈಟಿ, ಆಕಾಶದಲ್ಲಿ ವೇಗವಾಗಿ ಓಡಾಡುವ ಗಿಡುಗವನ್ನು ಸೀಳಿದರೆ ಹೇಗೋ ಹಾಗೆ. ಸಸಾಯಕಾರ್ತೋ ವಿಪರೀತ ಚೇತಾ ಕೂಜನ್ ಪೃಥಿವ್ಯಾಂ ನಿಪಪಾತ ವೀರ ತಂ ವೀಕ್ಷ್ಯ ಭೂಮೌ ಪತಿತಂ ವಿಸಂಜ್ಞಂ ನೇದು ಪ್ರಹೃಷ್ಟಾಯುಧಿ ಯಾತು ಧಾನಾ. ಯಾವಾಗ ಆ ಬಾಣದ ಪೆಟ್ಟು ಬಿತ್ತೋ ವಿಪರೀತ ಚೇತಾಹ, ಅರಿವು ಕಳೆದುಕೊಂಡು ಭೂಮಿಯಲ್ಲಿ ಕುಸಿದ. ಅದನ್ನು ನೋಡಿ ಪ್ರಹೃಷ್ಟಾ ಯುಧಿ ನೇದು ಯಾತುಧಾನಾ, ರಾಕ್ಷಸರೆಲ್ಲ ಗರ್ಜನೆ ಮಾಡಿದರಂತೆ, ವಿಜಯಧ್ವಾನ. ಆಮೇಲೆ ಗವಾಕ್ಷ, ಗವಯ, ಸುಷೇಣ, ರುಚಭ, ಜ್ಯೋತಿರ್ಮುಖ, ನಳ, ಶೈಲಾಂತಮುತ್ಪಾಟ್ಯ ವಿವೃದ್ಧಕಾಯಾ, ತಮ್ಮ ದೇಹವನ್ನು ಬೆಳೆಸಿಕೊಂಡು ಒಂದು ದೊಡ್ಡ ಬಂಡೆಕಲ್ಲನ್ನು ಅವನ ಮೇಲೆ ಎಸೆದರು. ಅವನು ಆರಾಮವಾಗಿ ತೇಜಾಂ ಪ್ರಹಾರಾನ್ ಸಚಕಾರ ಮೋಘಾನ್, ಮೋಘಾನ್ ಅಂದರೆ ವ್ಯರ್ಥ, ಎಲ್ಲವನ್ನು ವ್ಯರ್ಥ ಮಾಡಿದ. ಆಮೇಲೆ ತಾನ್ ವಾನರೇಂದ್ರಾನ್ ಅಪಿ ಬಾಣಜಾಲೈಹಿ ಬಿಭೇದ ಜಾಂಬೂನದ ಚಿತ್ರಪುಂಖೈಹಿ, ಅದೇ ರೀತಿ ಬಾಣಗಳಿಂದ ಆ ಎಲ್ಲ ಕಪಿಗಳನ್ನು ಮುಚ್ಚಿದ. ತೇ ವಧ್ಯಮಾನ ಪತಿತಾಶ್ಚ ವೀರಾ ನಾನದ್ಯಮಾನ ಭಯಶಲ್ಯವಿದ್ಧಾ, ಕೇವಲ ಬಾಣ ಬಂದು ತಾಗಿದ್ದಲ್ಲ, ಭಯವೆಂಬ ಶಲ್ಯ ಮುಳ್ಳಿನಿಂದ ಚುಚ್ಚಲ್ಪಟ್ಟವರಾದರು. ಅಂದರೆ ಬಾಣ ಹೊರಗಡೆಯಿಂದ ಬಿದ್ದರೆ ವೀರರಿಗೆ ಅದು ಸಮಾನ. ಯಾಕೆ ಅಂದರೆ ಅದನ್ನು ಕಿತ್ತುತ್ತಾರೆ ಮತ್ತು ಯುದ್ಧ ಮಾಡುತ್ತಾರೆ. ಆದರೆ ರಾವಣನ ಬಾಣ ಅವರ ಧೈರ್ಯವನ್ನು ನಾಶ ಮಾಡಿತು. ತಥೋ ಮಹಾತ್ಮ ಸಧನುರ್ಧನುಷ್ಮಾನ್ ಆದಾಯ ರಾಮ ಸಹತಾ ಜಗಾಮ ತಂ ಲಕ್ಷ್ಮಣ ಪ್ರಾಂಜಲಿರಭ್ಯುಪೇತ್ಯ ಉವಾಚ ರಾಮಂ ಪರಮಾರ್ಥಯುಕ್ತಂ. ಯಾವಾಗ ರಾಮನೇ ಹೊರಟನೋ ಆವಾಗ ಲಕ್ಷ್ಮಣ ಅಡ್ಡಗಟ್ಟಿ ಕೈಗಳನ್ನು ಮುಗಿದು ಹೇಳಿದ, ಕಾಮಮಾರ್ಯ ಸುಪರ್ಯಾಪ್ತೋ ವಧಾಯಾಸ್ಯ ದುರಾತ್ಮನಃ ವಿಧಮಿಷ್ಯಾಮ್ಯಹಂ ಚೈತಂ ಅನುಜಾನೀಹಿ ಮಾಂ ಪ್ರಭೋ. ಸ್ವಾಮಿ, ಇವನನ್ನು ಕೊಲ್ಲಲಿಕ್ಕೆ ನಾನು ಸಾಕು, ನಾನು ಇವನನ್ನು ಹೊಡಿತೇನೆ. ತಮಬ್ರವೀನ್ ಮಹಾತೇಜಾ ರಾಮ ಸತ್ಯ ಪರಾಕ್ರಮ ಗಚ್ಚ ಯತ್ನ ಪರಶ್ಚಾಪಿ ಭವ ಲಕ್ಷ್ಮಣ ಸಂಯುಗೇ. ರಾಮ ಹೇಳ್ತಾನೆ, ಆಯಿತು ಲಕ್ಷ್ಮಣ, ಪ್ರಯತ್ನ ಪಡು. ಇವನಿಗೆ ಹೊಡಿಲಿಕ್ಕಾಗಲ್ಲ ಅಂತ ಹೇಳಿ ಅವನು ಹೇಳಿಬಿಟ್ಟ. ರಾವಣ ಹಿ ಮಹಾವೀರ್ಯೋ ರಣೇ ಧೃತ ಪರಾಕ್ರಮ ತ್ರೈಲೋಕ್ಯೇನಾಪಿ ಸಂಕ್ರುದ್ಧೋ ದುಷ್ಪ್ರಸಪ್ಯೋ ನ ಸಂಶಯ. ಮೂರು ಲೋಕಗಳು ಒಟ್ಟಾಗಿ ಬಂದರೂ ರಾವಣನನ್ನು ಕೊಲ್ಲಲಾಗುವುದಿಲ್ಲ. ತಸ್ಮಾತ್ ಛಿದ್ರಾಣಿ ಮಾರ್ಗಸ್ವ ಸ್ವಚ್ಛಿದ್ರಾಣಿ ಚ ಲಕ್ಷಯ. ಅದರಿಂದ ನಿನ್ನನ್ನು ಯುದ್ಧಕ್ಕೆ ಕಳಿಸ್ತಾ ಇದ್ದೇನೆ. ಇಲ್ಲಿ ನೀನು ಕಲಿಯಬೇಕಾದ ಪಾಠ ಏನು ಅಂದರೆ, ತಸ್ಮಾತ್ ಛಿದ್ರಾಣಿ ಮಾರ್ಗಸ್ವ, ಶತ್ರುಗಳ ಲೂಪ್ ಹೋಲ್ ಎಲ್ಲಿದೆ ಅನ್ನೋದನ್ನು ಗಮನಿಸೋದನ್ನು ಕಲಿ. ಛಿದ್ರ ಅಂದರೆ ಲೂಪ್ ಹೋಲ್ಸ್. ತಸ್ಮಾತ್ ಛಿದ್ರಾಣಿ ಮಾರ್ಗಸ್ವ, ಆಮೇಲೆ ಸ್ವಚ್ಛಿದ್ರಾಣಿ ಚ ಲಕ್ಷಯ. ಈ ಯುದ್ಧ ಮಾಡಬೇಕಾದ್ರೆ ನೀನೆಲ್ಲಿ ಬಲಹೀನನಾಗ್ತೀಯ, ನಿನ್ನ ವೀಕ್ನೆಸ್ ಅನ್ನು ಗಮನಿಸಿಕೋ. ಅದಕ್ಕಾಗಿ ಯುದ್ಧ ಕಳಿಸ್ತಾ ಇರೋದು. ಒಬ್ಬ ವಾರಿಯರ್ಗೆ ಇರುವಂತಹ ಸ್ಪಿರಿಟ್, ಒಬ್ಬ ಪ್ರಬಲನ ಮುಂದೆ ಅವನಿಗಿಂತ ಸ್ವಲ್ಪ ಕಡಿಮೆ ಬಲದವನನ್ನು ಕಳಿಸುವಾಗ ಅವನ ದೃಷ್ಟಿ ಹೇಗಿರುತ್ತೆ ಒಬ್ಬ ಕ್ಯಾಪ್ಟನ್ನಿನದ್ದು. ಒಬ್ಬ ನಾಯಕ ಒಬ್ಬನಿಗೆ ಕಡಿಮೆ ಸಾಮರ್ಥ್ಯದವನನ್ನು ಕಳಿಸುವಾಗ ಅವನಿಗೆ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದನ್ನು ಹೇಳಿದ. ಅದರಿಂದಾಗಿ ಪರಚ್ಛಿದ್ರಾಣಿ ಮಾರ್ಗಸ್ವ, ಬೇರೆಯವರ ಲೂಪೋಲ್ಗಳನ್ನು ನೋಡೋದು ಕಲಿ. ಸ್ವಚ್ಛಿದ್ರಾಣಿ ಚ ಲಕ್ಷಯ, ಯುದ್ಧ ಮಾಡಬೇಕಾದ್ರೆ ನೀನೆಲ್ಲಿ ತಪ್ಪುತ್ತೀಯ ಅದನ್ನು ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್. ಯುದ್ಧದಿಂದ ಅಥವಾ
ಯಾವುದೇ ಒಂದು ಪ್ರಸಂಗದಿಂದ ಎದುರಾಳಿಗಳನ್ನು ಕಲಿಯಬೇಕಾದದ್ದೇನು ಅಂದರೆ ಅವರ ಲೂಪೋಲ್ಗಳನ್ನು ನೋಡು, ನಿನ್ನ ಲೂಪೋಲ್ಗಳನ್ನು ಮುಚ್ಚಿಕೋ ಅಥವಾ ತಿಳ್ಕೊ. ಚಕ್ಷುಷಾ ಧನುಷಾತ್ಮಾನಂ ಗೋಪಾಯಸ್ವ ಸಮಾಹಿತ. ಕಣ್ಣು ಚುರುಕಾಗಿರಬೇಕು, ವೇಗವಾಗಿ ಬಾಣ ಬಿಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ 20 ಕೈಗಳಿದೆ, 10 ಬಾಣಗಳು ಒಟ್ಟಿಗೆ ಬರ್ತವೆ. 2 ಕೈಗೆ 1 ಬಾಣ ಅಂತ ಇಟ್ಟುಕೊಂಡ್ರು. ಅದರಿಂದಾಗಿ ಚಕ್ಷುಷಾ ಗೋಪಯಾತ್ಮಾನಂ, ಕಣ್ಣಿನಿಂದ ನಿನ್ನನ್ನು ರಕ್ಷಿಸಿಕೊ. ಆಮೇಲೆ ಧನುಷಾಚ, ಬಾಣ ಬಿಲ್ಲಿನಿಂದಲೂ ನಿನ್ನನ್ನು ರಕ್ಷಿಸಿಕೊ. ರಾಘವಸ್ಯ ವಚಶ್ರುತ್ವ ಸಂಪರಿಷ್ವಜ್ಯ ಪೂಜ್ಯ ಚ ಅಭಿವಾದ್ಯ ಚ ರಾಮಾಯ ಯಯೌ ಸೌಮಿತ್ರಿರಾಹವೇ. ರಾಮನ ಮಾತನ್ನು ಕೇಳಿ, ರಾಮನನ್ನು ಅಪ್ಪಿ, ರಾಮನನ್ನು ಪೂಜಿಸಿ ಗೌರವಿಸಿ, ಹರಕೆಗಳನ್ನು ಸ್ವೀಕರಿಸಿ ಸೌಮಿತ್ರಿ ಆಹವೇಯಯೌ, ಲಕ್ಷ್ಮಣ ಯುದ್ಧಕ್ಕೆ ಅಂತ ತೆರಳಿದ. ಸರಾವಣಂ ವಾರಣಹಸ್ತಬಾಹುಂ ದದರ್ಶ ಭೀಮೋದ್ಯತ ದೀಪ್ತ ಚಾಪಂ ಪ್ರಚ್ಛಾದಯಂತಂ ಚರವೃಷ್ಟಿಜಾಲೈಃ ತಾನ್ ವಾನರಾನ್ ಭಿನ್ನ ವಿಕಿರಣ ದೇಹಾನ್. ಇವನು ಯುದ್ಧಕ್ಕೆ ಹೋಗುವಾಗ 100 ಬಾಣಗಳು ವೇಗವಾಗಿ ರಾವಣನ ಕಡೆಯಿಂದ ಹೊರಟು ಕಪಿಗಳ ದೇಹವನ್ನು ಮುಚ್ಚುತ್ತಾ ಇರುವ, ಎಲ್ಲೆಲ್ಲಿಯೂ ಅವನ ಬಾಣವನ್ನೇ ಕಾಣ್ತಾ ಇರುವ ಸನ್ನಿವೇಶವನ್ನು ಕಂಡ. ತಮಾಲೋಕ್ಯ ಮಹಾತೇಜ ಹನುಮಾನ್ ಮಾರುತಾತ್ಮಜ ನಿವಾರ್ಯ ಶರಜಾಲಾನಿ ವಿದುದ್ರಾವಸ ರಾವಣಂ. ಅದೇ ಸಂದರ್ಭದಲ್ಲಿ ಹನುಮಂತನು ಕೂಡ ರಾವಣನ ಬಳಿಗೆ ಓಡಿದ. ರಥಂ ತಸ್ಯ ತಮಾತಾದ್ಯ ಬಾಹುಮುದ್ಯಮ್ಯ ದಕ್ಷಿಣಂ ತ್ರಾಸಯನ್ ರಾವಣಂ ಧೀಮಾನ್ ಹನುಮಾನ್ ವಾಕ್ಯಮಬ್ರವೀತ್. ಸೀದಾ ಹೋದ, ಅವನ ರಥದ ಮೇಲೆ ನಿಂತ ತನ್ನ ಬಲ ತೋಳನ್ನು ತೋರಿಸ್ತಾ ಹೀಗೆ ಹೇಳಿದ: ದೇವದಾನವ ಗಂಧರ್ವೈ ಯಕ್ಷಶ್ಚ ಸಹ ರಾಕ್ಷಸೈ ಅವಧ್ಯತ್ವಂ ತ್ವಯಾ ಪ್ರಾಪ್ತಂ ವಾನರೇಭ್ಯಸ್ತು ತೇ ಭಯಂ. ಏನೋ ರಾವಣ, ದೇವತೆಗಳು, ದಾನವರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ನಾಗರು ಎಲ್ಲರಿಂದ ಅವಧ್ಯತ್ವವನ್ನು ಕೇಳಿದೆ, ಇಬ್ಬರಿಂದ ಕೇಳಲಿಲ್ಲ. ಕಪಿಗಳಿಂದ, ಮನುಷ್ಯರಿಂದ. ಅವರೇನು, ಅವ್ರ ಹತ್ರ ಕೇಳದೆ ಹೋದರೂ ನಡೆಯುತ್ತೆ ಅಲ್ವಾ? ಆದರೆ ಆ ಕಪಿ ಒಂದು ನಿನ್ನನ್ನು ಎದುರಿಸುವ ಮಟ್ಟಕ್ಕೆ ಬೆಳಿಬಹುದು ಅಂತ ನಿನಗೆ ಅನ್ನಿಸ್ಲಿಲ್ಲ ಅಲ್ವಾ? ಏಷ ಮೇ ದಕ್ಷಿಣೋ ಬಾಹು ಪಂಚಶಾಖ ಸಮುದ್ಯತಃ ವಿಧಮಿಷ್ಯತಿ ತೇ ದೇಹೇ ಭೂತಾತ್ಮಾನಂ ಚಿರೋಷಿತಂ. ಏಷ ಮೇ ದಕ್ಷಿಣೋ ಬಾಹು, ಇದೋ ನೋಡು ನನ್ನ ಬಲಗೈ. ಪಂಚಶಾಖ ಸಮುದ್ಯತಃ, 5 ಶಾಖೆಗಳನ್ನು ಹೊಂದಿರೋದು, ಅಂದರೆ 5 ಬೆರಳುಗಳನ್ನು ಹೊಂದಿರೋದು. ಈ ನನ್ನ ತೋಳು, ಈ ನನ್ನ ಮುಷ್ಟಿ, ಅದನ್ನು ಅಚ್ಚ ಕನ್ನಡದಲ್ಲಿ ಹಿಡಿಗೈ ಅಂತ ಕರೀತಾರೆ. ಹಿಡಿಗೈ ಏನಿದೆ, ವಿಧಮಿಷ್ಯತಿ ತೇ ದೇಹೇ ಭೂತಾತ್ಮಾನಂ ಚಿರೋಷಿತಂ. ಈ ಶರೀರದ ಒಳಗಡೆ ಇದ್ದ ಅಂತರ್ಯಾಮಿ ಬಹಳ ಕಾಲದಿಂದ ವಾಸ ಮಾಡಿದ್ದಾನೆ ಅಲ್ವಾ, ಅವನನ್ನು ಪುಡಿ ಪುಡಿ ಮಾಡುತ್ತೆ. ಯಾಕೆಂದರೆ ಬಹುಯುಗ ಜೀವಿನೋ ಹಿ ರಾವಣಾದಯ ಅಂತ. ರಾವಣಾದಿಗಳು ಬಹಳ ಯುಗಗಳ ಕಾಲ ಜೀವನ ಮಾಡಿದವರು. ವಿಧಮಿಷ್ಯತಿ ತೇ ದೇಹೇ ಭೂತಾತ್ಮಾನಂ ಚಿರೋಷಿತಂ. ಶ್ರುತ್ವಾ ಹನುಮತೋ ವಾಕ್ಯಂ ರಾವಣೋ ಭೀಮ ವಿಕ್ರಮಃ ಸಂರಕ್ತನಯನ ಕ್ರೋಧಾತ್ ಇದಂ ವಚನಮಬ್ರವೀತ್. ಹೀಗೆ ರಾವಣನಿಗೆ ಒಬ್ಬ ಸವಾಲು ಹಾಕದೆ ಹೋದರೆ ಕಣ್ಣು ಕೆಂಪಾಗದೆ ಇದ್ದೀತೆ. ಕ್ರೋಧ ಸಂರಕ್ತನಯನ ಕ್ರೋಧಾತ್, ಕೆಂಪಡರಿದ ಕಣ್ಣಿನವನಾಗಿ ಅಂದರೆ ಕೆಂಗಣ್ಣನಾಗಿ, ಸಂರಕ್ತನಯನ ಕೆಂಗಣ್ಣನಾಗಿ ಮುನಿದು ಹೀಗೆ ನುಡಿದ: ಕ್ಷಿಪ್ರಂ ಪ್ರಹರ ನಿಶಂಕಂ ಸ್ಥಿರಾಂ ಕೀರ್ತಿಮವಾಪ್ನುಹಿ ತತಸ್ತ್ವಾಂ ಜ್ಞಾತ ವಿಕ್ರಾಂತಂ ನಾಶಯಿಷ್ಯಾಮಿ ವಾನರಾ. ಏನೋ ಕ್ಷಿಪ್ರಂ ಪ್ರಹರ ನಿಶಂಕಂ, ನಿನ್ನ ಪೂರ್ತಿ ಬಲ ಬಿಟ್ಟು ಹೊಡೆಯೋ ನೋಡೋಣ, ಎದೆಯನ್ನು ತೆರೆದು ನಿಲ್ತೇನೆ. ಸ್ಥಿರಾಂ ಕೀರ್ತಿಮವಾಪ್ನುಹಿ, ನಿನಗೆ ಇತಿಹಾಸದಲ್ಲಿ ಒಳ್ಳೆ ಹೆಸರು ಬರಲಿ ಮುಂದೆ.
ತತಸ್ತ್ವಾಂ ಜ್ಞಾತ ವಿಕ್ರಾಂತಂ, ನಿನ್ನ ಪರಾಕ್ರಮವನ್ನು ತಿಳಿದ ಮೇಲೆ ನಾಶಯಿಷ್ಯಾಮಿ, ಆಮೇಲೆ ನಿನಗಿದೆ ಹಬ್ಬ, ಹೊಡೆದಾಕ್ತೀನಿ. ರಾವಣಸ್ಯ ವಚಶ್ರುತ್ವ ವಾಯುಸೂನುರ್ವಚೋಬ್ರವೀತ್ ಪ್ರಹತಂ ಹಿ ಮಯಾ ಪೂರ್ವಂ ಅಕ್ಷಂ ತವ ಸುತಂ ಸ್ಮರ. ಆ ಥರ ಎಲ್ಲ ಕೊಡ್ಲಿಕ್ಕೆ ಹೋಗಬೇಡ ಅಂದ ಹನುಮಂತ. ನಿನ್ನ ಮಗ ಅಕ್ಷಕುಮಾರನನ್ನು ಪುಡಿ ಮಾಡಿದ್ದೀನಿ, ನೆನಪಿದ್ಯಾ? ಅಂದರೆ ಇದರ ಅಭಿಪ್ರಾಯ ಏನು ಅಂದರೆ, ಅಕ್ಷಕುಮಾರನಿಗೆ ಸಮನಾದ ಬಲ ನಿನ್ನದು, ಅವನನ್ನು ಹೊಡೆದಿದ್ದೀನಿ ಅಂದರೆ ನಿನ್ನನ್ನು ಹೊಡೆಯೋದೇನು ಕಷ್ಟ ಇಲ್ಲ. ಅದರಿಂದಾಗಿ ನನ್ನ ಕೊಂದರೆ ನೀನು ವೀರ, ಅಥವಾ ನನ್ನ ಕೊಲ್ಲಿಕ್ಕಾಗಲ್ಲ, ನೀನು ಹೊಡೆದ ಮೇಲೆ ನಾನು ಬದುಕಿರ್ತೀನಿ ಇತ್ಯಾದಿ ಯಾವ ಬಯಕೆಯನ್ನು ಇಟ್ಕೊಳ್ಬೇಡ. ಏವ ಮುಕ್ತೋ ಮಹಾತೇಜಾ ರಾವಣೋ ರಾಕ್ಷಸೇಶ್ವರ ಆಜಘಾನಾನಲಸುತಂ ತಲೇನೋ ರತಿವೀರ್ಯವಾನ್. ಹೀಗೆ ಹೇಳಿದ ಕೂಡಲೇ ರಾವಣ ತನ್ನ ಮಾತನ್ನು ಮುರಿದು ಗಟ್ಟಿಯಾಗಿ ಗುದ್ದಿದ ಅಂತೆ. ಸತಲಾಭಿ ಹತಸ್ತೇನ ಚಚಾಲ ಚ ಮುಹುರ್ಮುಹು, ಒಂದು ಸ್ವಲ್ಪ ಹೀಗೆ ಅಲುಗಾಡಿದ ಅಷ್ಟೆ. ಸ್ಥಿತೋ ಮುಹೂರ್ತಂ ತೇಜಸ್ವಿ ಸ್ಥೈರ್ಯಂ ಕೃತ್ವಾ ಮಹಾಮತಿ ಆಜಘಾನ ಚ ಸಂಕ್ರುದ್ಧ ತಲೇನೈವಾಮರದ್ವಿಚಂ. ಅವನು ಹೊಡೆದ. ಯಾರು? ಹನುಮಂತ. ತತಸ್ಸತೇನಾಭಿಹತೋ ವಾನರೇಣ ಮಹಾತ್ಮನ ದಶಗ್ರೀವ ಸಮಾಧೂತೋ ಯಥಾ ಭೂಮಿತಲೆ ಚಲಹ. ಈ ಸರ್ತಿ ಅವನಿಗೇನಾಯಿತು ಅಂತಂದರೆ, ಭೂಕಂಪ ಆದಾಗ ಪರ್ವತ ಹೇಗಾಗಬೇಕೋ ಹಾಗಾಯಿತು. ಅಂದರೆ ಇಲ್ಲಿ ಚಚಾಲಚ ಮುಹುರ್ಮುಹು ಅಲುಗಾಡಿದ ಅಷ್ಟೇ, ಇಲ್ಲಿ ಹಾಗಲ್ಲ. ತತಸ್ಸತೇನಾಭಿಹತೋ ವಾನರೇಣ ಮಹಾತ್ಮನ ಸಂಗ್ರಾಮೇ ತಂ ತಥಾ ದೃಷ್ಟ್ವಾ ವಾನರಂ ತಲತಾಡಿತಂ ಋಷಯೋ ವಾನರ ಸಿದ್ಧಾ ನೇದುರ್ದೇವಾಸುರಾತುರೈಃ. ಮೊಟ್ಟ ಮೊದಲು ಪೆಟ್ಟು ತಿಂದ ರಾವಣನನ್ನು ನೋಡಿ ಗಂಧರ್ವರು, ಋಷಿಗಳು, ಯಕ್ಷರು, ಕಿನ್ನರರು ಎಲ್ಲರೂ ಹರ್ಷಧ್ವಾನ ಮಾಡಿದರಂತೆ. ನೇದುಹು ಅಲ್ಲ, ಋಷಿಗಳಿಗೇನಾಗಿತ್ರಿ, ಅವರು ಹೀಗೆ ಆಡ್ತಾರಲ್ಲ ಅಂದರೆ ಭಾಗವತದಲ್ಲಿ ಹೇಳಿಲ್ವೇ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಅಂತ. ಸಜ್ಜನನಾದರೂ ಹಾವು ಚೇಳು ಸತ್ರ ಖುಷಿ ಪಡೋದು ಬೇಡವೇ? ಹಾಗೆ ರಾವಣನಿಗೆ ಹೊಡೆದಾಗ ಖುಷಿ ಆಯಿತು. ಸಂಗ್ರಾಮೇ ಅಥಾಶ್ವಾಸ್ಯ ಮಹಾತೇಜ ರಾವಣೋ ವಾಕ್ಯಮಬ್ರವೀತ್ ಸಾಧು ವಾನರ ವೀರ್ಯೇಣ ಶ್ಲಾಘನೀಯೋಸಿ ಮೇ ರಿಪುಃ. ರಾವಣ ತನ್ನನ್ನು ಸರಿ ಮಾಡಿಕೊಂಡ. ಆಮೇಲೆ ಹೇಳಿದನಂತೆ, ಶ್ಲಾಘನೀಯೋತಿ ಮೇ ರಿಪುಃ. ಏನೋ ಶ್ಲಾಘನೀಯ ಅಸಿ, ನನಗೆ ಸರಿಯಾದ ಎದುರಾಳಿ. ರಾವಣೇನೈವ ಮುಕ್ತಸ್ತು ಮಾರುತಿರವಾಕ್ಯಮಬ್ರವೀತ್ ಧಿಗಸ್ತು ಮಮ ವೀರ್ಯಸ್ಯ ಯತ್ವಂ ಜೀವಸಿ ರಾವಣ. ಅವನು ಹೇಳಿದಾಗ ಹನುಮಂತ ಸಂತೋಷ ಪಡಲಿಲ್ಲ. ಅಯ್ಯೋ ಮಂಕೆ, ನಿಜವಾಗಿಯೂ ಹೊಡೆದಿದ್ರೆ ಸತ್ಯ ಹೋಗ್ತಾ ಇದ್ದಿ ನೀನು. ಧಿಗಸ್ತು ಮಮ ವೀರ್ಯಸ್ಯ ಯತ್ವಂ ಜೀವಸಿ ರಾವಣ ಸಕೃತ್ ಪ್ರಹರೇದಾನಿ ದುರ್ಬದ್ಧೆ ಕಿಂ ವಿಕಥಸೆ ತತಸ್ತ್ವಾಂ ಮಾಮಕೋ ಮುಷ್ಟಿ ನಯಿಷ್ಯತಿ ಯಮಕ್ಷಯಂ. ಇನ್ನೊಂದು ಸರ್ತಿ ನಾನು ಹೊಡೆದ್ರೆ ಪುಡಿ ಪುಡಿ ಆಗೋಗ್ತಾ ಇದ್ದೆ ಅಂತ ಹೇಳಿದಾಗ ಇನ್ನೊಮ್ಮೆ ಮುಷ್ಟಿ ಕಟ್ಟಿ ಹೊಡೆದನಂತೆ. ರಥೇನಾತಿ ರಥಶೀಘ್ರಂ ನೀಲಂ ಪ್ರತ್ಯಭಿಮಭ್ಯಗಾತ್ ರಾಕ್ಷಸಾನಾಮಧಿಪತಿ ದಶಗ್ರೀವ ಪ್ರತಾಪವಾನ್. ಹನುಮಂತ ಕೂಡಲೇ ಚೇತರಿಸಿಕೊಂಡದ್ದು ಯಾಕೆ ಅಂದರೆ, ಏನು ಸುಸ್ತೇನಾಗಿರಲಿಲ್ಲ ಅವನಿಗೆ, ಆದರೆ ದೇವರ ಸಂಕಲ್ಪ ಅಂತ ಹೇಳಿ ಸ್ವಲ್ಪ ಸುಮ್ಮನೆ ನಿಂತ. ಅದನ್ನು ಜನ ಎಲ್ಲ ಏನು ಅಂದ್ಕೊಂಡ್ರು, ಓ ಸುಸ್ತಾಗೋಗಿದೆ ಹನುಮಂತನಿಗೆ ಅಂತ ಅಂದ್ಕೊಂಡ್ರು. ಅವನು ಕೂಡಲೇ ನೀಲನ ಕುರಿತು ಓಡಿದ. ಮತ್ತೆ ಇವನ ಹತ್ರ ಅಟೆಂಡ್ ಮಾಡಬೇಕಾಗತ್ತೆ ಅಂತ ಅವನು ನೀಲ ಏನು ಮಾಡಿದ, ಬಾಣಗಳನ್ನು ಎಸೆದ. ಹನುಮಾನ್ ಅಪಿ ತೇಜಸ್ವಿ ಸಮಾಶ್ವಸ್ತೋ ಮಹಾಮನಾಃ ವಿಪ್ರೇಕ್ಷಮಾಣೋ ಯುದ್ಧೇಪ್ಸುಃ ಸರೋಚಮಿದಮಬ್ರವೀತ್. ಹನುಮಂತ ಸಿಟ್ಟಿನಿಂದ ಹೇಳಿದನಂತೆ, ನೀಲೇನ ಸಹ ಸಂಯುಕ್ತಂ ರಾವಣಂ ರಾಕ್ಷಸೇಶ್ವರಂ ಅನ್ಯೇನ ಯುದ್ಧಮಾನಸ್ಯ ನ ಯುಕ್ತಮಭಿಧಾವನಂ. ಅಂದ್ಕೊಂಡಂತೆ
ನೀಲನ ಹತ್ರ ಯುದ್ಧ ಮಾಡ್ತಾ ಇದ್ದಿ, ಅದರಿಂದಾಗಿ ನಾನು ಯುದ್ಧ ಮಾಡಲ್ಲ ಅಂತ. ಅಷ್ಟು ಹೊತ್ತಿಗೆ ನೀಲ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಅವನೇನು ಮಾಡಿದ, ನೀಲ ರಾವಣನ ಎದುರಿಸ್ಲಿಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟು ಬಲ ಇಲ್ಲ. ಅದರಿಂದಾಗಿ ಹರಸ್ವಂ ಕೃತ್ವ ತಥೋ ರೂಪಂ ಧ್ವಜಾಗ್ರೇ ನಿಪಪಾತಃ, ಪುಟ್ಟ ರೂಪವನ್ನು ತೆಗೆದುಕೊಂಡು ಧ್ವಜದ ಮೇಲೆ ಕೂತ್ಕೊಂಡ. ಅಭಿವೃಷ್ಟ ಶರೌಘೇಣ ಮೇಘೇನೇವ ಮಹಾಬಲಃ ಪಾವಕಾತ್ಮದ ಮಾಲೋಕ್ಯ ಧ್ವಜಾಗ್ರೇ ತಮವಸ್ಥಿತಂ. ಸಿಟ್ಟು ಮಾಡಿಕೊಂಡ, ಏನು ಮಾಡ್ಲಿಕ್ಕಾಗ್ತಾ ಇಲ್ಲ, ಕಪಿತರ ಆಡ್ತಾ ಇದ್ರೆ. ತಥೋ ನೀಲೋ ನನಾದಃ, ಆಗ ನೀಲ ಗರ್ಜನೆ ಮಾಡಿದ, ಅವನನ್ನು ಉರಿಸಬೇಕು ಅಂತ. ನೀವು ಈ ಚಾರ್ಲಿ ಚಾಪ್ಲಿನ್ ಪಿಕ್ಚರ್ ನೋಡಿರ್ತೀರ, ಬಲಿಷ್ಠನಾದ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಈ ಗಿಡ್ಡ ಸಣಕಲ ದೇಹದ ಚಾರ್ಲಿ ಚಾಪ್ಲಿನ್ ಹೊಡಿಲಿಕ್ಕೆ ಬರ್ತಾ ಇರ್ತಾನೆ. ಇವನೇನು ಮಾಡ್ತಾನೆ, ಅವನನ್ನು ತಪ್ಪಿಸಿಕೊಂಡು ದೂಡ್ ಬಿಡೋದು, ತಳ್ಳು ಬಿಡೋದು, ಮ್ಯಾಟ್ ಎಳೆದು ಬಿಡೋದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಅಂದರೆ ಬಲ ಇಲ್ಲ, ಆದರೆ ಅವನ ಒಂದು ನಿಧಾನವನ್ನು, ಸಾವಕಾಶತ್ವವನ್ನು ಇವನು ಗಲಿಬಿಲಿಗೊಳಿಸೋದು, ಅವನ ಸಾವಕಾಶವಾಗಿರುವ ನಡೆಯನ್ನು ಇವನು ದುರುಪಯೋಗ ಮಾಡಿಕೊಳ್ಳೋದು. ಅವನನ್ನು ಹೊಡಿಲಿಕ್ಕೆ ಅಂತ ಬರ್ತಾನೆ, ಇವನು ತಪ್ಪಿಸ್ಕೊಂಡು ಹಿಂದೆಯಿಂದ ಬಂದು ಅವನನ್ನು ಓದಿತಾನೆ ಅಥವಾ ತಳ್ತಾನೆ ಕಾಲಿನಿಂದ. ಈ ತರಹ ಅವನಿಗೆ ಸಿಟ್ಟು ಬರಲಿಕ್ಕೆ ಶುರು ಆಗುತ್ತೆ. ನನ್ನಷ್ಟು ಬಲ ಇಲ್ಲ ಇವನಿಗೆ, ಆದರೆ ನನ್ನ ಆಟ ಆಡಿಸ್ತಾ ಇದ್ದಾನೆ. ಇವನು ನೀಲ ಮಾಡಿದ್ದ ಅವತ್ತದೇ. ಧ್ವಜಾಗ್ರೇ ಧನುಷಶ್ಚಾಗ್ರೇ ಕಿರೀಟಾಗ್ರೇ ಚ ತಮ್ಮಹರಿಂ ಲಕ್ಷ್ಮಣೋಥ ಹನುಮಾಂಶ್ಚ ರಾಮಶ್ಚಾಪಿ ಸುವಿಸ್ಮಿತಾ. ಆಮೇಲೆ ಧ್ವಜದ ಮೇಲೆ ಕೂತ್ಕೊಂಡ್ಬಿಡೋದು. ಸರಿ, ಧ್ವಜದ ಮೇಲೆ ಕೂತ್ಕೊಂಡಲ್ಲ ಅಂತಂದರೆ ಇನ್ನೊಂದು ರೂಪ ತಳೆದು ಇವನ್ನೆಲ್ಲೋ ಬಾಣ ಹಿಂಗೆ ಬಿಡ್ತಾ ಇರ್ಬೇಕಾದ್ರೆ ಇವನು ಧನುಸ್ಸಿನ ಮೇಲೇ ಕೂತ್ಕೊಂಡ್ಬಿಡೋದು. ಆಮೇಲೆ ಅವನ ತಲೆ ಮೇಲೆ ಕೂತ್ಕೊಂಡ್ಬಿಡೋದು. ಈ ರೀತಿ ಕಪಿಚೇಷ್ಟೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ ನೀಲ. ಇವನಿಗೆ ಸಿಟ್ಟು ಉಕ್ಕಿ ಬರ್ತಾ ಇದೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಾವಣನಿಗೆ. ಈ ರೀತಿ ನೀಲ ಹೇಗೇಗೋ ಆಡ್ತಾ ಇರಬೇಕಾದ್ರೆ ಆಗ್ನೇಯಮದ್ಭುತಂ, ಆಗ್ನೇಯಾಸ್ತ್ರವನ್ನು ತೆಗೆದುಕೊಂಡ. ತತಸ್ಥೆ ಚಕೃಷುರುಹೃಷ್ಟಾ ಲಬ್ಧಲಕ್ಷಪ್ಲವಂಗಮಾ ನೀಲಲಾಘವ ಸಂಭ್ರಾಂತಂ ದೃಷ್ಟ್ವಾ ರಾವಣಮಾಹವೇ. ನೀಲನ ಸಟಸುಟಿಯಾದ ಓಡಾಡುವಿಕೆಯಿಂದ ಗಾಬರಿಯಾದರು ರಾವಣಾದಿಗಳೆಲ್ಲ. ಅದನ್ನು ನೋಡಿ ಇವರೆಲ್ಲ ನಕ್ರಂತೆ. ವಾನರಾಣಾಂಚನಾದೇನ ಸಂರಬ್ಧೋ ರಾವಣಸ್ತದ. ಇವ್ರು ನಕ್ಕಾಗ ಇವನಿಗೆ ಉಳಿಯತ್ತಾ, ಇನ್ನೂ ಉರಿದೋಯ್ತು. ಸಂಭ್ರಮಾವಿಷ್ಟ ಹೃದಯೋ ನ ಕಿಂಚಿತ್ ಪ್ರತ್ಯಪದ್ಯತ. ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ. ಕಡೆಗೆ ಅವನು ಧ್ವಜ ಸ್ಥಾನದಲ್ಲಿ ನಿಂತಾಗ ಆಗ್ನೇಯಾಸ್ತ್ರವನ್ನು ಎಸೆದ. ಎಸೆಯುವ ಮುನ್ನ ಹೇಳಿದನಂತೆ, ಕಪೇ ಲಾಘವ ಯುಕ್ತೋಸಿ ಮಾಯಯ ಪರಯಾತಃ ಜೀವಿತಂ ಖಲು ರಕ್ಷಸ್ವ ಯದಿ ಶಕ್ತೋತಿ ರಾಮ ವಾನರ. ಏನೋ ಕಪಿ ನೀಲ, ಬರೇ ವೇಗವಾಗಿ ಓಡಾಡೋದೇ ಪರಾಕ್ರಮ ಅನ್ಕೊಂಡ್ಬಿಟ್ಯಾ? ಬಲ ಬೇರೆ ಇದೆಯೋ? ಬದುಕುವ ಶಕ್ತಿ ಇದ್ರೆ ಬದುಕು ನೋಡೋಣ ಅಂತ ಬಾಣವನ್ನು ಎಸೆದ. ಜೀವಿತಂ ತಾನಿ ತಾನ್ಯಾತ್ಮರೂಪಾಣಿ ಸೃಜಸಿ ತ್ವಮನೇಕಶಃ ತಥಾಪಿ ತ್ವಾಂ ಮಯಾ ಮುಕ್ತಃ ಸಾಯಕೋಸ್ತ್ರ ಪ್ರಯೋಜಿತಃ. ಬೇರೆ ಬೇರೆ ಕಡೆ ಜಿಗಿದು ಹತ್ತಿ ಇಳಿದು ಇದೆಲ್ಲ ಮಾಡೋದು ದೊಡ್ಡ ಸಂಗತಿ ಅಂತ ಅನ್ಕೊಂಡ್ಬಿಟ್ಟಿದೆ ಅಲ್ವಾ ನೀನು? ಇದಲ್ಲ ಪರಾಕ್ರಮ ಅಂದರೆ. ನಿನಗೆ ತಾಕತ್ತು ಇದ್ದರೆ ಏನೋ ಬಹಳ ರೂಪಗಳನ್ನು ತಳೆದು ಚಿಕ್ಕದು ದೊಡ್ಡದು ಆಗಿ ಬಾಣ ತಪ್ಪಿಸ್ಕೊಂಡು ಮೇಲ್ಗಡೆ ಕೂತು, ನನಗೆ ನಿನ್ನ ಯುದ್ಧದ ಒಂದು ಪರಿಚಯ ಇರಲಿಲ್ಲ, ಅದನ್ನೇ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು. ತಥಾಪಿ ತ್ವಾಂ ಮಯಾ ಮುಕ್ತಃ ಸಾಯಕೋಸ್ತ್ರ ಪ್ರಯೋಜಿತಃ. ಈಗ ನಾನು ಅಸ್ತ್ರ ಬಿಡುತ್ತೇನೆ, ರಕ್ಷಿಸಿಕೋ ನಿನ್ನನ್ನು ಅಂತ ಹೇಳಿ ಎಸೆದ. ಸೋಸ್ತ್ರ ಮುಕ್ತೇನ ಬಾಣೇನ ನೀಲೋ ವಕ್ಷಸಿ ತಾಡಿತಃ ನಿರ್ದಹ್ಯಮಾನ ಸಹಸಾ ಸಪಪಾತ ಮಹೀತಳೇ. ಈ ರೀತಿ ಆ ಆಗ್ನೇಯಾಸ್ತ್ರವನ್ನು ಎಸೆದ. ಅವನು ಕೆಳಗಡೆ ಬಿದ್ದ. ಆಗ್ನೇಯಾಸ್ತ್ರ ಅವನು ಸುಡಲಿಲ್ಲ. ಯಾಕೆ ಅಂದರೆ ನೀಲನೇ ಅಗ್ನಿಯ ಅವತಾರ.
ಪಿತೃಮಾಹಾತ್ಮ್ಯ ಸಂಯೋಗಾತ್ ಆತ್ಮನಶ್ಚಾಪಿ ತೇಜತಾ ಜಾನುಭ್ಯಾಂ ಅಪತದ್ಭೂಮೌ ನತು ಪ್ರಾಣೈರ್ವಿಯುಜ್ಯತಾ. ಬ್ರಹ್ಮದೇವರ ವರ ಇರೋದ್ರಿಂದ, ತನ್ನ ಸಾಮರ್ಥ್ಯ ಇರುವುದರಿಂದ ಕೆಳಗಡೆ ಕುಸಿದನೇ ವಿನಃ ಅವನು ಪ್ರಾಣ ಹೋಗಲಿಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ. ವಿಸಂಜ್ಞಂ ವಾನರಂ ದೃಷ್ಟ್ವಾ ದಶಗ್ರೀವೋ ರಣೋತ್ಸುಕಃ. ಅವನು ಬಿದ್ದಿದ್ದು ಖುಷಿಯಾಯಿತು ರಾವಣನಿಗೆ. ಅಲ್ಲಿಂದ ಮುಂದೆ ಸಾಗಿದ. ತಮಾಹ ಸೌಮಿತ್ರಿರದೀನ ತತ್ವೋ ವಿಸ್ಫಾರಯಂತಂ ಧನುರಪ್ರಮೇಯಂ ಅವೇಹಿ ಮಾ ಮಧ್ಯ ನಿಚಾಚರೇಂದ್ರ ನವಾನರಾಸ್ತುಂ ಪ್ರತಿಯೋದ್ದುಮರ್ಹಸಿ. ಆಗ ಅರ್ಜುನ ಲಕ್ಷ್ಮಣ ಬಂದು ಎದುರು ನಿಂತು ನಾನು ನಿನ್ನ ಯುದ್ಧವನ್ನು ತಗೊಳ್ತೇನೆ ಎಂದ. ಅವಾಗ ಆಸಾಧ್ಯ ಸೌಮಿತ್ರಿಮುಪಸ್ಥಿತಂ ತಂ ರೋಷಾನ್ವಿತಂ ವಾಚಮುವಾಚ ರಕ್ಷಃ. ರಾವಣನನ್ನು ನೋಡಿ ನುಡಿದ, ದಿಷ್ಟ್ಯಾತಿ ಮೇ ರಾಘವ ದೃಷ್ಟಿ ಮಾರ್ಗಂ ಪ್ರಾಪ್ತೋಂತಗಾಮಿ ವಿಪರೀತ ಬುದ್ಧಿ. ಏನಪ್ಪ ನಿನ್ನ ಬುದ್ಧಿ ಇಷ್ಟು ಬೇಗ ಕೆಟ್ಟೋಯ್ತಾ? ನಾನೊಂದು ಸಾವನ್ನು ಮೀಟ್ ಮಾಡ್ತಾ ಇದ್ದೀನಿ ಅಂತನೂ ಅನ್ನಿಸ್ತಾ ಇಲ್ವ ನಿನಗೆ? ತಮಾಹ ಸೌಮಿತ್ರಿ ರವಿಸ್ಮಯಾನೋ ಗರ್ಜಂತ ಮುದ್ವೃತ್ತ ಶಿತಾಗ್ರದಂಷ್ಟ್ರಂ ರಾಜನ್ನ ಗರ್ಜಂತಿ ಮಹಾಪ್ರಭಾವಾ ವಿಕಥಸೆ ಪಾಪಕೃತಾಂ ವರಿಷ್ಠಾ. ರಾವಣ ನಿಂತರ ಮಾತಾಡ್ತಾ ಕೂತ್ಕೊಳ್ಳಿಕ್ಕೆ ಪುರುಸೋತ್ತಿಲ್ಲ ನನಗೆ. ಯಾಕೆ ಅಂತಂದರೆ ವಿಕಥಸೆ ಪಾಪಕೃತಾಂ ವರಿಷ್ಠ ರಾಜನ್ನ ಗರ್ಜಂತಿ ಮಹಾಪ್ರಭಾವಾ. ನಿಜವಾಗಿಯೂ ಪ್ರಭಾವ ಇದ್ದವರು ತಮ್ಮನ್ನು ಕೊಚ್ಕೊಳ್ತಾ ಕೂಡೋದಿಲ್ಲ, ಸೀದಾ ಕೆಲಸದಲ್ಲಿ ತೊಡಗುತ್ತಾರೆ. ಜಾನಾಮಿ ವೀರ್ಯಂ ತವ ರಾಕ್ಷಸೇಂದ್ರ ಬಲಂ ಪ್ರತಾಪಂಚ ಪರಾಕ್ರಮಂಚ ಅವಸ್ಥಿತೋಹಂ ಚರಚಾಪಬಾಣಿ ಆಗಚ್ಚ ಕಿಮ್ಮೋಘ ವಿಕಥನೇನ. ನನಗೆ ನಿನ್ನ ಪರಾಕ್ರಮ, ನಿನ್ನ ವೀರ್ಯ, ಬಲ, ಪ್ರತಾಪ, ಪರಾಕ್ರಮ ಗೊತ್ತಿಲ್ಲ ಅಂದ್ಕೊಂಡಿದ್ದೇನು? ಗೊತ್ತಿದೆ, ಆದರೂ ಯುದ್ಧಕ್ಕೆ ಬಂದಿದ್ದೀನಿ. ಯುದ್ಧ ಮಾಡೋಣ ಅಂದ. ಅಂದರೆ ಕೊಂದು ಬಿಡ್ತೀನಿ ಇತ್ಯಾದಿಗಳನ್ನ ಹೇಳಿಲ್ಲ, ಗೊತ್ತಿತ್ತು ಅವನಿಗೆ. ಸಯೇವ ಮುಕ್ತ ಕುಪಿತಸ್ತಸರ್ಜ ರಕ್ಷೋಧಿಪ ಸಪ್ತ ಶರಾನ್ಸು ಪುಂಖಾನ್. ಅವನು 7 ಬಾಣಗಳನ್ನು ಎಸೆದ. ಅದನ್ನು ನೋಡ್ತಾ ನೋಡ್ತಾ ಇವನು ಅದನ್ನು ಕತ್ತರಿಸಿದ. ಲಂಕೇಶ್ವರ ಕ್ರೋಧ ವಚಂ ಜಗಾಮ. ಲಂಕೇಶ್ವರ ರಾವಣನಿಗೆ ಸಿಟ್ಟು ಬಂತು. ರಾಮಾನುಜ ಕಾರ್ಮುಕ ಸಂಪ್ರಯುಕ್ತಂ. ಮತ್ತೆ ರಾಮಾನುಜ ಲಕ್ಷ್ಮಣ ಬಾಣಗಳನ್ನು ಎಸೆದ. ಅದನ್ನು ಅವನು ಕತ್ತರಿಸಿದ. ವಿಸಿಸ್ಮಯೇ ಲಕ್ಷ್ಮಣನಾಘವೇನ ಪುನಶ್ಚ ಬಾಣಾನ್ ನಿಶಿತಾನ್ ಮುಮೋಚ. ಇವನ ಬಾಣಗಳನ್ನು ಅವನು ಕತ್ತರಿಸಿದ. ಅದರಿಂದಾಗಿ ವಿಶಿಸ್ಮಿಯೇ ಲಕ್ಷ್ಮಣಲಾಘವೇನ, ಲಕ್ಷ್ಮಣನ ಚುರುಕುತನದಿಂದ ಸಂತೋಷಪಟ್ಟ. ಆಶ್ಚರ್ಯ ಆಯಿತು ಅವನಿಗೆ. ಸತಾನ್ ಪ್ರಚಿಚ್ಛೇದ ಹಿ ರಾಕ್ಷಸೇಂದ್ರ. ಹೀಗೆ ಇಬ್ಬರಿಗೂ ಚೆನ್ನಾಗಿ ಯುದ್ಧ ಆಯಿತು. ಆಮೇಲೆ ಶರೇಣ ಕಾಲಾಗ್ನಿ ಸಮಪ್ರಭೇಣ ಸ್ವಯಂಭು ದತ್ತೇನ ಲಲಾಟ ದೇಶೇ. ಒಂದು ದೊಡ್ಡ ಬಾಣದಿಂದ ಲಕ್ಷ್ಮಣನ ಹಣೆಗೆ ಗುರಿಯಿಟ್ಟು ಎಸೆದ. ಆ ಬಾಣ ಸೀದಾ ಲಕ್ಷ್ಮಣನ ಹಣೆಯನ್ನು ಭೇದಿಸಿಕೊಂಡು ಹೋಯಿತು. ಅವಾಗ ಚಾಪಂ ಶಿಥಿಲಂ ಪ್ರಗೃಹ್ಯ. ಬಿಲ್ಲನ್ನು ಬಿಟ್ಟ ಲಕ್ಷ್ಮಣ, ಕೆಳಗಡೆ ಬಿದ್ದ. ನಿಕೃತ್ತ ಚಾಪಂ ತ್ರಿಭಿರಾಜಗಾಮ ಬಾಣೈಸ್ತದಾದಾಚರತಿಶ್ಚಿತೋಗ್ರೈಹಿ. ಅಷ್ಟರಲ್ಲಿಯೂ ಕೆಲವು ಬಾಣಗಳನ್ನು ಎಸೆದಿದ್ದ. ಅದರಿಂದಾಗಿ ರಾವಣನಿಗೆ ತಾಗಿ ಒಂದು ಸ್ವಲ್ಪ ಅವನು ಬರೋದು ತಡ ಆಯಿತು. ಇವನು ಅಷ್ಟೊತ್ತಿಗೆ ನೆಲ ಕಚ್ಚಿದ. ಸಕೃತ್ತ ಚಾಪ ಶರತಾಡಿತಶ್ಚ ಮೇಧಾರ್ದ್ರಗಾತ್ರೋ ರುಧಿರಾವಸಿಕ್ತ ಜಗ್ರಾಹ ಶಕ್ತಿಂ ಸ್ವಯಮುಗ್ರಶಕ್ತಿ ಸ್ವಯಂಭುದತ್ತಾಂ ವಿಧಿದೇವ ಚತುಃ. ಇವನು ಬ್ರಹ್ಮದೇವರು ಕೊಟ್ಟ ಈಟಿಯಿಂದ ಮತ್ತೆ ಹೊಡೆದ. ಅವನು ಕೆಳಗಡೆ ಬಿದ್ದ. ಅವನ ಈಟಿ ಅವನನ್ನು ಸೀಳಿಕೊಂಡು ಹೋಗಿ ನೆಲಕ್ಕೆ ತಾಗಿತ್ತು. ಸಶಕ್ತಿಮಾನ್ ಶಕ್ತಿ ಸಮಾಹತಸ್ಸಹ ಜಜ್ವಾಲ ಭೂಮೋತರ ಗುಪ್ರವೀರ ತಂ ವಿಹ್ವಲಂತಂ ತಹತ ಅಭ್ಯುಪೇತ್ಯ
ಜಗ್ರಾಹ ರಾಜ ತರಸಾ ಭುಜಾಭ್ಯಾಂ. ರಾವಣ ವೇಗವಾಗಿ ಓಡಿ ಬಂದು ತನ್ನ 20 ತೋಳುಗಳಿಂದ ತಬ್ಬಿ ಲಕ್ಷ್ಮಣನನ್ನ ಹಿಡಿದೆತ್ತಿದ. ಹಿಮವಾನ್ ಮಂದರೋ ಮೇರು ತ್ರೈಲೋಕ್ಯಂ ವಾತಃ ಮರೈ ಶಕ್ಯಂ ಭುಜಾಭ್ಯಾಮುದ್ಧರ್ತುಂ ನ ಶಕ್ಯೋ ಭರತಾನುಜಃ. ಹಿಮವತ್ ಪರ್ವತವನ್ನು, ಮಂದರ ಪರ್ವತವನ್ನು, ಮೇರು ಪರ್ವತವನ್ನು ಎತ್ತಬಹುದು, ಆದರೆ ಭರತಾಗ್ರಜನನ್ನಲ್ಲ. ಇಲ್ಲಿ ಭರತಾನುಜಃ ಅಂತಿದೆ, ಭರತಃ ಅನುಜಃ ಯಸ್ಯ ಅಂತ. ಹಾಗೆ ಭರತನನ್ನೇ ತಮ್ಮನಾಗಿ ಹೊಂದಿದವ. ಶಕ್ತ್ಯಾ ಬ್ರಾಹ್ಮ್ಯಾತ್ ಸೌಮಿತ್ರಿ ತಾಡಿತೋಪಿ ಸ್ತನಾಂತರೆ ವಿಷ್ಣೋರಮೀಮಾಂಸ್ಯ ಭಾಗಂ ಆತ್ಮಾನಂ ಪ್ರತ್ಯನುಸ್ಮರನ್. ಯಾಕೆ ಅಂದರೆ ಲಕ್ಷ್ಮಣ ಬಿದ್ದಾಗ ದೇವರು ತನ್ನಲ್ಲಿ ಯಾವ ರೀತಿ ಸನ್ನಿಹಿತನಾಗಿದ್ದಾನೆ ಅಂತ ಯೋಚನೆ ಮಾಡಿದ ಅಂತೆ. ಅದರಿಂದಾಗಿ ಪ್ರಬಲನಾದ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅನ್ನೋದಕ್ಕೆ ಒಂದು ನಿದರ್ಶನ ಇದು ಕೂಡ. ಸಂಕರ್ಷಣ ಶಕ್ತಿ ನನ್ನ ಒಳಗಡೆ ಇದೆ, ಅದರಿಂದಾಗಿ ನನ್ನನ್ನು ಸಂಕರ್ಷಣ ಅಂತ ಕರೀತಾರೆ. ಇಡೀ ಭೂಮಿಯ ಭಾರವನ್ನು ಹೊತ್ತಿದ್ದೇನೆ ನಾನು, ಯಾಕೆಂದರೆ ಅವನ ಅನುಗ್ರಹದಿಂದ. ಇಷ್ಟೆಲ್ಲ ನೆನಪಿಸಿಕೊಂಡಾಗ ಲಕ್ಷ್ಮಣನ ಆ ಸ್ವರೂಪ ಸಾಮರ್ಥ್ಯ ಈ ದೇಹದಲ್ಲಿ ಅಭಿವ್ಯಕ್ತ ಆಯಿತು. ಅದರಿಂದಾಗಿ ಏನಾಯಿತು, ಅವನು ಭಾರ ಆದ. ತಥೋ ದಾನವ ದರ್ಪಘ್ನಂ ಸೌಮಿತ್ರಿಂ ದೇವಕಂಟಕಃ ತಂ ಪೀಡಯಿತ್ವಾ ಬಾಹುಭ್ಯಾಂ ನ ಪ್ರಭುರ್ಲಂಘನೆ ಭವತ್. ಅವನಿಗೆ ಎತ್ತಲಿಕ್ಕಾಗಲೇ ಇಲ್ಲ. ತತಕ್ರುದ್ಧೋ ವಾಯುಸುತೋ ರಾವಣಂ ಸಮಭಿದ್ರವತ್ ಆಜಘಾನೋ ರಸಿಕ್ರುದ್ಧ ವಜ್ರಕಲ್ಪೇನ ಮುಷ್ಟಿನಾ. ಆಮೇಲೆ ಹನುಮಂತ ಬಂದ, ತನ್ನ ಬಲಿಷ್ಠವಾದ ಹಿಡಿಗೈಯಿಂದ ಗುದ್ದಿದ. ತೇನ ಮುಷ್ಟಿ ಪ್ರಹಾರೇಣ ರಾವಣೋ ರಾಕ್ಷಸೇಶ್ವರ ಜಾನುಭ್ಯಾಮಗಮದ್ಭೂಮು ಚಚಾಲ ಚಪಪಾತಃ. ಕೆಳಗಡೆ ಬಿದ್ದದ್ದು ಮಾತ್ರ ಅಲ್ಲ, ಆಸ್ಯೈಶ್ಚ ನೇತ್ರೈಶ್ರವಣೈ ಪಪಾತ ರುಧಿರಂಬಹು. ಮುಖದಿಂದ ಅಂದರೆ ಬಾಯಿಂದ, ಕಣ್ಣಿನಿಂದ, ಕಿವಿಯಿಂದ ರಕ್ತ ಕಾರ್ಕೊಂಡಂತೆ ರಾವಣ. ವಿಘೂರ್ಣ ಮಾನೋ ನಿಶ್ಚೇಷ್ಟೋ ರಥೋಪಸ್ಥ ಉಪಾವಿಚತ್. ಹೇಗೋ ಕಷ್ಟಪಟ್ಟು ರಥದ ತನಕ ಹೋಗಿ ಅಲ್ಲಿ ಕುಸಿದು ಬಿದ್ದ. ವಿಸಂಜ್ಞೋ ಮೂರ್ಛಿತಶ್ಚಾಸೀತ್ ನ ಚ ಸ್ಥಾನಂ ಸಮಾಲಭತ್. ನಾನು ಎಲ್ಲಿದ್ದೀನಿ ಅಂತಲೇ ಒಂದು ಕ್ಷಣ ಗೊತ್ತಾಗಲಿಲ್ಲ ಅವನಿಗೆ. ಯಾವಾಗ ಅವನು ಅರಿವು ಕಳೆದುಕೊಂಡ, ಆ ಲಕ್ಷ್ಮಣನನ್ನು ಆರಾಮವಾಗಿ ಎತ್ತಿದ. ಆನಯತ್ ರಾಘವಾಭ್ಯಾಸಂ ಬಾಹುಭ್ಯಾಂ ಪರಿಗೃಹ್ಯತಂ. ಆರಾಮವಾಗಿ ಎತ್ತುಕೊಂಡು ರಾಮನ ಬಳಿ ಬಂದ. ವಾಯುಸೂನೋ ಸುಹೃತ್ವೇನ ಭಕ್ತ್ಯಾ ಪರಮಯಾ ಚತಃ ಶತ್ರುಣಾಮಪ್ರಕಂಪ್ಯೋಪಿ ಲಘುತ್ವಮಗಮತ್ಕಪೇ. ಅಲ್ಲ, ರಾವಣನಿಗೆ ಎತ್ತಲಿಕ್ಕಾಗಲಿಲ್ಲ, ಇವ್ರಿಗೆ ಹೇಗೆ ಎತ್ತಲಿಕ್ಕಾಯಿತು ಅಂತಂದರೆ ವಾಯುಸೂನೋ ಸುಹೃತ್ವೇನ. ಜನರಿಗೆ ಕಂಡದ್ದು ಏನು? ವಸ್ತುತಃ ಹನುಮಂತನಿಗೆ ಅಪಾರವಾದ ಬಲ ಇದೆ. ಶೇಷನನ್ನು ಎತ್ತಿ ತರಲಿಕ್ಕಾಗಲ್ವೇ? ತರಲಿಕ್ಕಾಗತ್ತೆ. ಆದರೆ ಜನರಿಗೆ ಕಂಡದ್ದೇನು ಅಂತಂದರೆ ಮುಖ್ಯ ಪ್ರಾಣನ ಪ್ರೀತಿ. ಆ ಹನುಮಂತನ ಪ್ರೀತಿ ಏನಿದೆ, ದೇವರಲ್ಲಿನ ಭಕ್ತಿ ಏನಿದೆ, ಅದು ಲಕ್ಷ್ಮಣನನ್ನು ಎತ್ತಲಿಕ್ಕೆ ಶಕ್ತಿಯನ್ನು ಕೊಟ್ಟಿತು. ಲಕ್ಷ್ಮಣನೂ ಅಂದುಕೊಂಡ, ನನ್ನನ್ನು ಎತ್ಕೊಂಡು ಹೋಗಲಿ, ನಾನು ಹಗುರ ಆಗೋಣ ಅಂತ ಅಂದ್ಕೊಂಡಂತೆ. ಇದು ಜನರಿಗೆ ಕಂಡದ್ದು. ವಸ್ತುತಃ ಅವನು ಅದೇ ಇದರಲ್ಲಿದ್ದರೂ ಹನುಮಂತನಿಗೆ ಎತ್ತಿ ತರುವ ಸಾಮರ್ಥ್ಯ ಇದೆ. ತಂ ಸಮುತ್ಸೃಜ್ಯಸಾ ಶಕ್ತಿ ಸೌಮಿತ್ರಿಂ ಯುಧಿ ನಿರ್ಜಿತಂ ರಾವಣಸ್ಯ ರಥೇ ತಸ್ಮಿನ್ ಸ್ಥಾನಂ ಪುನರುಪಾಗಮತ್. ಅಷ್ಟು ಹೊತ್ತಿಗೆ ರಾವಣ ಎದ್ದ, ಹಿರಿದಾದ ಬಿಲ್ಲನ್ನು ಹಿರಿದ. ಆಶ್ವಸ್ತಶ್ಚ ವಿಚಲ್ಯಶ್ಚ ಲಕ್ಷ್ಮಣಶತ್ರುಸೂದನಃ ವಿಷ್ಣೋರ್ಭಾಗಮಮೀಮಾಂಸ್ಯಂ ಆತ್ಮಾನಂ ಪ್ರತ್ಯನುಸ್ಮರನ್. ಅಷ್ಟು ಹೊತ್ತಿಗೆ ರಾಮ ಏನು ಮಾಡಿದ, ಅವನ ಹಣೆಯಿಂದ ಬಾಣವನ್ನು ಕಿತ್ತಿದ. ಒಂದು ಸರ್ತಿ ಇಡೀ ಮೈಯನ್ನು ನೇವರಿಸಿದ. ಲಕ್ಷ್ಮಣ ರೆಡಿಯಾದ.
ಇವನೇನು ಮಾಡಿದ, ಇಷ್ಟು ಹೊತ್ತಿಗೆ ರಾವಣ ಅಲ್ಲಿ ಎದ್ದಿದ್ನಲ್ಲ, ದೇವರು ಹೋದ ಅಂತೆ. ಅಥೈನ ಮನುತಂಕ್ರಮ್ಯ ಹನುಮಾನ್ ವಾಕ್ಯಮಬ್ರವೀತ್ ಮಮ ಪೃಷ್ಠಂ ತಮಾರುಷ್ಯ ರಾಕ್ಷಸಂ ಶಾಸ್ತುಮರ್ಹತಿ. ಆಮೇಲೆ ಹನುಮಂತ ರಾಮನ ಎದುರು ಕೈ ಮುಗಿದು ಹೇಳಿದ, ಸ್ವಾಮಿ, ನನ್ನ ಬೆನ್ನನ್ನು ಏರು, ನನ್ನ ಬೆನ್ನನ್ನು ಏರಿ ಅವರೆಲ್ಲರನ್ನ ನಿಗ್ರಹಿಸು, ವಿಶೇಷವಾಗಿ ರಾವಣನನ್ನು. ವಿಷ್ಣುರು ಯಥಾ ಗರುತ್ಮಂತಂ ಆರುಹ್ಯಾಮರವೈರಿಣಂ ತಚ್ಛ್ರುತ್ವಾ ರಾಘವೋ ವಾಕ್ಯಂ ವಾಯುಪುತ್ರೇಣ ಭಾಷಿತಂ. ಯಾವ ರೀತಿ ಗರುತ್ಮಂತಂ ಗರುಡನನ್ನು ವಿಷ್ಣು ಏರಿದನೋ ಹಾಗೆ ರಾಮ ಹನುಮಂತನನ್ನು ಏರಿದ. ಅಥಾರುರೋಹ ಸಹಸಾ ಹನುಮಂತಂ ಮಹಾಕಪಿಂ ರಥಸ್ಥಂ ರಾವಣಂ ಸಂಖ್ಯೆ ದದರಚ ಮನುಜಾಧಿಪ. ಆ ಮಹಾಕಪಿಯನ್ನು ಏರಿ ಎದುರುಗಡೆ ಇದ್ದ ರಾವಣನನ್ನು ರಾಮ ದಿಟ್ಟಿಸಿ ನೋಡಿದ. ತಮಾಲೋಕ್ಯ ಮಹಾತೇಜಾ ಪ್ರದುದ್ರಾವಸ ರಾವಣಂ ವೈರೋಚನಮಿವ ಕ್ರುದ್ಧೋ ವಿಷ್ಣುರಭ್ಯುದ್ಯತಾಯುಧ. ಯಾವ ರೀತಿ ಬಲಿಯನ್ನು ಕುರಿತು ಯಾವುದೋ ಒಂದು ಯುದ್ಧದಲ್ಲಿ ವಿಷ್ಣು ಓಡಿದನೋ ಹಾಗೆ ಓಡಿದ. ಜಾ ಶಬ್ದಮಕರೋ ತೀವ್ರಂ ವಜ್ರ ನಿಷ್ಪೇಷ ನಿಷ್ಠುರಂ ಗಿರಾ ಗಂಭೀರಯಾ ರಾಮೋ ರಾಕ್ಷಸೇಂದ್ರಮುವಾಚಃ. ಆಮೇಲೆ ಒಂದು ಸರ್ತಿ ಬಿಲ್ಲಿನ ನೇಣನ್ನು ಮೀಂಟಿದ. ಠಂಗ್ ಅಂತ ಸೌಂಡ್ ಬರುತ್ತೆ. ಅಂದರೆ ಅದು ಗಟ್ಟಿ ಇದೆಯಾ ಇಲ್ವಾ, ಟೆನ್ಷನ್ ಇರುತ್ತಾ ಇಲ್ವಾ ನೋಡೋದು ಒಂದು ಪದ್ಧತಿ ಅಲ್ವಾ, ಬಿಲ್ಲಿನ ನೇಣನ್ನು ಮೀಂಟುವುದು. ಹಾಗೆ ಮೀಂಟಿದ ಮೇಲೆ ಹೇಳಿದನಂತೆ, ತಿಷ್ಠ ತಿಷ್ಠ ಮಮತ್ವಂ ಹಿ ಕೃತ್ವಾ ವಿಪ್ರಿಯಮೀದೃಚಂ ವನು ರಾಕ್ಷಸ ಶಾರ್ದೂಲ ಗತ್ವಾ ಮೋಕ್ಷಮವಾಪ್ಸ್ಯಸಿ. ರಾಕ್ಷಸ ಶಾರ್ದೂಲ, ನಿಲ್ಲು ನಿಲ್ಲು. ಕೃತ್ವಾ ವಿಪ್ರಿಯಮೀದೃಚಂ, ನನಗೆ ಅಪ್ರಿಯವಾದದ್ದನ್ನು ಮಾಡಿ ಎಲ್ಲಿಗೆ ಓಡ್ತಾ ಇದ್ದಿ. ಯದೀಂದ್ರವೈವ ಸ್ವತ ಭಾಸ್ಕರಾನ್ವಾ ಸ್ವಯಂಭು ವೈಶ್ವಾನರ ಚಂಕರಾನ್ವಾ ಗಮಿಷ್ಯಸಿ ತ್ವಂ ದಶದಾದಿಚೋವಾ ತಥಾಪಿ ಮೇನಾದ್ಯಗತೋ ವಿಮೋಕ್ಷಸೇ. ಎಲ್ಲಿಗೆ ಬೇಕಾದರೂ ಹೋಗಬಹುದು, ಇಂದ್ರಲೋಕಕ್ಕೆ, ಯಮನ ಲೋಕಕ್ಕೆ, ಸೂರ್ಯಲೋಕಕ್ಕೆ, ಬ್ರಹ್ಮನ ಲೋಕಕ್ಕೆ, ಅಗ್ನಿಯ ಲೋಕಕ್ಕೆ, ಸದಾಶಿವನನ್ನು ಕುರಿತು ಎಲ್ಲಿಗೆ ಹೋದರೂ ಕೂಡ ಇವತ್ತು ನಾನು ನಿನ್ನನ್ನು ಬಿಡಲ್ಲ. ಯಶ್ಚೈತ ಚಕ್ತ್ಯ ನಿಹತಸ್ತ್ವಯಾದ್ಯ ಗಚ್ಚನ್ ವಿಷಾದಂ ತಹತಾಭ್ಯುಪೇತ್ಯ ಸಯೇಷ ರಕ್ಷೋ ಗಣರಾಜ ಮೃತ್ಯು ಸಪುತ್ರ ಪೌತ್ರಶ್ಚ ತವಾದ್ಯ ಯುದ್ಧೇ. ಏತೇನ ಚಾತ್ಯದ್ಭುತ ದರ್ಶನಾನಿ ಶರೀರ್ಜನಸ್ಥಾನ ಕೃತಾಲಯಾನಿ ಚತುರ್ದಶಾನ್ಯಾತ್ತವರಾಯುಧಾನಿ ರಕ್ಷಸಹಸ್ರಾಣಿ ನಿಸೂದಿತಾನಿ. ಇವುಗಳಿಂದಲೇ, ಇದೇ ಬಾಣಗಳಿಂದ 14,000 ಜನರನ್ನು ಕೊಂದದ್ದು. ಅದೇ ಬಾಣಗಳನ್ನು ನಿನ್ನ ಮೇಲೆ ಬಿಡುತ್ತೇನೆ ಅಂತಂದ. ಈ ರಾಮನ ಮಾತನ್ನು ಕೇಳಿ ರಾವಣ ಹೇಳಿದ, ರೋಷೇಣ ಮಹತಾವಿಷ್ಟ ಪೂರ್ವವೈರ ಮನುಸ್ಮರನ್. ಏನು ಮಾಡಲಿಲ್ಲ, ಪೂರ್ವವೈರ ಮನುಸ್ಮರನ್, ಹಿಂದಿನ ವೈರವನ್ನು ನೆನಪಿಸಿಕೊಂಡು. ಏನು ಹಿಂದಿನ ವೈರ? ನರಸಿಂಹನಾಗಿದ್ದಾಗ ನಾನು ಹಿರಣ್ಯಕಶಿಪು ಆಗಿದ್ದೆ, ಆಗ ಇವನು ನರಸಿಂಹನಾಗಿದ್ದ, ನನ್ನನ್ನು ಕೊಂದಿದ್ದಾನೆ. ಇಲ್ಲೇ ಒಂದು ಪ್ರಾಸಂಗಿಕವಾಗಿ ಒಂದು ಸಂಗತಿಯನ್ನು ಹೇಳುತ್ತೇನೆ. ಈ ರಾವಣ ಇದ್ದಾನಲ್ಲ, ನೋಡಲಿಕ್ಕೆ ಕೆಟ್ಟದಾಗಿದ್ದ. ಯಾಕೆ ಅಂದರೆ ಮಧ್ವಾಚಾರ್ಯರು ಒಂದು ಕಾರಣ ಹೇಳ್ತಾರೆ. ನರಸಿಂಹನನ್ನು ನೋಡಿ ಅಯ್ಯಪ್ಪ ವಿಕೃತಾಕಾರವಾದ ಭೂತ ಅಂತ ಅಂದ್ಕೊಂಡು ಸತ್ತ. ಅದರಿಂದಾಗಿ ಅವನಷ್ಟು ವಿಕಾರಿ ಇನ್ನೊಬ್ಬ ಇರಲಿಲ್ಲ. ಭಯಂಕರವಾಗಿದ್ದ ರಾವಣ ನೋಡಲಿಕ್ಕೆ, ಒಂದು ಚೂರು ಚೆನ್ನಾಗಿರಲಿಲ್ಲ. ಚೆನ್ನಾಗಿರೋದು ಅಂದ್ರೇನು, ಮುಖದ ಮೇಲೆ ಒಂದು ಪ್ರಸನ್ನತೆ ಆಗಲಿ ಏನೂ ಇರಲಿಲ್ಲ. ಹೀಗಾಗಿ ಪೂರ್ವವೈರ ಮನುಸ್ಮರನ್,
ನರಸಿಂಹನನ್ನು ನೆನಪಿಸಿಕೊಳ್ಳುತ್ತಾ ಈಗ ಯುದ್ಧಕ್ಕೆ ಅಂತ ಬಂದು ಬಾಣಗಳನ್ನು ಎಸೆದ. ರಾಕ್ಷಸೇನಾಹತೆ ತಸ್ಯ ತಾಡಿತಸ್ಯಾಪಿ ಸಾಯಕೈಃ ಸ್ವಭಾವ ತೇಜೋಯುಕ್ತಸ್ಯ ಭೂಯಸ್ತೇಜೋಭ್ಯವರ್ಧತ. ರಾವಣನ ಬಾಣಗಳು ಯಾವ ಪೆಟ್ಟು ತಾಗಲಿಲ್ಲ ಅವನಿಗೆ. ತಥೋ ರಾಮೋ ಮಹಾತೇಜಾಃ ರಾವಣೇನ ಕೃತವ್ರಣಂ ದೃಷ್ಟ್ವಾ ಪ್ಲವಗಚಾರ್ದೂಲಂ ಕ್ರೋಧಸ್ಯ ವಶಮೀವಾನ್. ಆಮೇಲೆ ಹನುಮಂತನಿಗೆ ಹೊಡೆದ. ಆಗ ಸಿಟ್ಟು ಬಂತಂತೆ. ದೃಷ್ಟ್ವಾ ಪ್ಲವಗಶಾರ್ದೂಲಂ ಕ್ರೋಧಸ್ಯ ವಶಮೇಯಿವಾನ್. ಆಮೇಲೆ ಅವನ ಸಾರಥಿಯನ್ನು, ಶೂಲವನ್ನು, ಖಡ್ಗವನ್ನು, ಕುದುರೆಯನ್ನು, ಧ್ವಜವನ್ನು, ಛತ್ರವನ್ನು, ಪತಾಕೆಗಳನ್ನು, ಇಡೀ ರಥವನ್ನು ಪುಡಿ ಪುಡಿ ಮಾಡಿದ ರಾಮ ಬಾಣಗಳಿಂದ. ಅದು ಒಂದೇ ಶ್ಲೋಕದಲ್ಲಿದೆ. ಆ ಶ್ಲೋಕ ಓದ್ತೇನೆ ನೋಡಿ. ತಸ್ಯಾಭಿ ಸಂಕ್ರಮ್ಯ ರಥಂ ಸಚಕ್ರಂ ಸಾಶ್ವಧ್ವಜ ಛತ್ರ ಮಹಾಪತಾಕಂ ಸಸಾರಥಿಂ ಸಾ ಶನಿಶೂಲ ಖಡ್ಗಂ ರಾಮ ಪ್ರಚಿಚ್ಛೇದ ಚಿತೈಶರಾಗ್ರೈಃ ಅಥೇಂದ್ರ ಶತ್ರುಂ ತರಸಾ ಜಘಾನ ಬಾಣೇನ ವಜ್ರಾಚನಿ ತನ್ನಿಭೇನ ಭುಜಾಂತರೆ ವ್ಯೂಢ ಸುಜಾತ ರೂಪೇ ವಜ್ರೇಣ ಮೇರುಂ ಭಗವಾನಿವೇಂದ್ರ. ಆಮೇಲೆ ಅವನಿಗೂ ಬಾಣಗಳನ್ನು ಎಸೆದ. ಯೋ ವಜ್ರಪಾತಾಚ ನಿತನ್ನಿಪಾತಾತ್ ನ ಚುಕ್ಷುಭೇನಾಪಿ ಚಚಾಲ ರಾಜ ಸರಾಮ ಬಾಣಾಭಿಹತೋ ಭೃಚಾರ್ತಃ ಚಚಾಲ ಚಾಪಂ ಚ ಮುಮೋಚ ವೀರಃ. ಯಾರು ವಜ್ರಾಯುಧ ಮೇಲೆ ಬಿದ್ದಾಗಲೂ ಒಂದು ಚೂರು ಅಲುಗಾಡಲಿಲ್ವೋ ಅಂತಹ ರಾಮನ ಬಾಣಗಳಿಂದ ವಿಲವಿಲ ಒದ್ದಾಡಿದ. ಚಾಪಂಚ ಮುಮೋಚ ವೀರಃ, ಕೈಯಲ್ಲಿದ್ದ ಬಿಲ್ಲು ಜಾರಿ ಬಿತ್ತು. ತಂ ವಿಫ್ಫಲಂತಂ ಪ್ರತವೀಕ್ಷ ರಾಮಃ ಸಮಾದದೇ ದೀಪ್ತಮಥಾರ್ಧಚಂದ್ರಂ ಅಥಾರ್ಧಚಂದ್ರಂ. ಆಮೇಲೆ ಅರ್ಧಚಂದ್ರಾಕೃತಿಯ ಬಾಣ, ಅದರಿಂದ ಕಿರೀಟವನ್ನು ಕತ್ತರಿಸಿದ. ತೇನಾರ್ಕವರ್ಣಂ ತಹತಾ ಕಿರೀಟಂ ಚಿಚ್ಛೇದ ರಕ್ಷೋಧಿಪತಿರ್ಮಹಾತ್ಮ ತಂ ನಿರ್ವಿಚಾಚಿ ವಿಷಸನ್ನಿಕಾಚಂ ಶಾಂತಾರ್ಚಿಸಂ ಸೂರ್ಯಮಿವ ಪ್ರಕಾಶಂ. ಆಮೇಲೆ ಅವನ ಎಲ್ಲ ಪರಿಕರಗಳನ್ನು ನಾಶ ಮಾಡಿ ಸುಮ್ಮನೆ ಬಿಟ್ಟ. ಹೇಗೆ ಕಾಣ್ತಾ ಇದ್ದ ಆವಾಗ ರಾವಣ? ನಿರ್ವಿಶಾಚಿ ವಿಷಸನ್ನಿಕಾಚಂ, ಎಲ್ಲ ವಿಷವನ್ನು ಕಕ್ಕಿ ಕಳೆದುಕೊಂಡ ಭುಸುಗುಡುವ ಹಾವಿನ ತರಹ ಇದ್ದ. ಗತಶ್ರಿಯಂ ಕೃತ್ತ ಕಿರೀಟಕೂಟಂ ಉವಾಚ ರಾಮೋ ಯುಧಿರಾಕ್ಷತೇಂದ್ರಂ ಕೃತಂ ತ್ವಯಾ ಕರ್ಮ ಮಹತ್ಸು ಭೀಮಂ ಹತಪ್ರವೀರಶ್ಚ ಕೃತಸ್ತಥಾಹಂ ತಸ್ಮಾತ್ ಪರಿಶ್ರಾಂತ ಇತಿ ವ್ಯವಸ್ಯ ನತ್ವಾಂ ಚರೈರ್ಮೃತ್ಯುವಚಂ ನಯಾಮಿ. ಏನೋ ರಾವಣ, ಯುದ್ಧದಲ್ಲಿ ಬಹಳ ಕೆಲಸಗಳನ್ನು ಮಾಡಿದ್ದಿ, ಬಹಳಷ್ಟು ಜನರನ್ನು ಕಳೆದುಕೊಂಡಿದ್ದಿ, ಮುಂದೆ ಕಳೆದುಕೊಳ್ಳಿಕ್ಕಿದ್ದಿ. ಯಾಕೋ ನಿನ್ನ ಮುಖದಲ್ಲಿ ಸುಸ್ತು ಕಾಣ್ತಾ ಇದೆ, ಅದಕ್ಕೆ ನಾನಿವತ್ತು ಹೊಡೆಯಲ್ಲ, ಬಿಟ್ಟು ಬಿಡ್ತಾ ಇದ್ದೀನಿ. ಪ್ರಯಾಹಿ ಜಾನಾಮಿ ರಣಾರ್ಜಿತಸ್ತ್ವಂ ಪ್ರವಿಶ್ಯ ರಾತ್ರಿಂಚರರಾಜಲಂಕಾಂ ಆಶ್ವಾಸ್ಯ ನಿರ್ಯಾಹಿ ರತೀತಧನ್ವಿ ತದಾಬಲಂ ಪ್ರೇಕ್ಷಸಿ ಮೇ ರಥಸ್ಥಃ. ಹೋಗಪ್ಪ, ಒಳಗಡೆ ಹೋಗು, ಬಾಣಗಳಿಂದ ನೊಂದಿದ್ದಿ, ಹೋಗಿ ನಿನ್ನ ಬಂಧುಗಳಿಗೆ ಆಶ್ವಾಸನೆ ಕೊಡು, ಮಾಡಬೇಕಾದ ಕಡೆಗಾಲದ ವ್ಯವಸ್ಥೆಗಳನ್ನು ಮಾಡಿ ರಥವನ್ನು ಏರಿ ಬಾ. ಸ ಏವ ಮುಕ್ತೋ ಹತದರ್ಪಹರ್ಚೋ ನಿಕೃತ್ತ ಚಾಪಃ ಸಹತಾಶ್ವಸೂತಃ ಶರಾರ್ದಿತೋ ಭಗ್ನ ಮಹಾಕಿರೀಟೋ ವಿವೇಚ ಲಂಕಾಂ ತಹತಾ ಸ್ಮರಾಜ. ಈ ರೀತಿ ಹೇಳಿದಾಗ ಎಲ್ಲವನ್ನೂ ಕಳೆದುಕೊಂಡಿದ್ದ ರಾವಣ ಹೇಳಿದ ಕೂಡಲೇ ಚಾನ್ಸ್ ಇಟ್ಟು ಹೊಟ್ಟೋದ. ತಸ್ಮಿನ್ ಪ್ರವಿಷ್ಟೇ ರಜನೀಚರೇಂದ್ರೇ ಮಹಾಬಲೇ ದಾನವ ದೇವಚತ್ರೌ ಹರೀನ್ ವಿಶಲ್ಯಾಂತಹ ಲಕ್ಷ್ಮಣೇನ ಚಕಾರ ರಾಮ ಪರಮಾಹವಾಗ್ರೇ. ಅವನು ಯಾವಾಗ ಲಂಕೆಯ ಒಳಗಡೆ ಹೋದ ಆಗ ಲಕ್ಷ್ಮಣನ ಜೊತೆಗೆ ಉಳಿದ ಎಲ್ಲ ಕಪಿಗಳ ಮೈಯನ್ನು ನೇವರಿಸಿ ಅವರನ್ನು ಆರೋಗ್ಯವಂತರಾಗಿ ಮಾಡಿದ. ಅಂದರೆ ದೇವರಿಗೆ ಸಹಜವಾದ ಸಾಮರ್ಥ್ಯ ಇದೆ. ಏನು ಬೆಟ್ಟ ಬೇಕೇ, ಗರುಡ ಬೇಕೇ,
ಸತ್ತಿದ್ದವರನ್ನು ಬದುಕಿಸ್ಲಿಕ್ಕೆ, ಇದ್ದ ವಿಷ ಹೋಗಿಸ್ಲಿಕ್ಕೆ ಯಾರು ಬೇಡ. ಆದರೂ ದೇವರು ಅವ್ರ ಸೇವೆಯನ್ನು ತೆಗೆದುಕೊಂಡ ಅಷ್ಟೇ. ತಸ್ಮಿನ್ ಪ್ರಭಜ್ಞೆ ತ್ರಿದಶೇಂದ್ರ ಶತ್ರೌ ಸುರಾಸುರಾ ಭೂತಗಣಾದಿಚಶ್ಚ ಸಸಾಗರಾ ಸರ್ವಮಹೋರಗಾಶ್ಚ ತಥೈವ ಭೂಮ್ಯಂಬುಚರ ಪ್ರಹೃಷ್ಟಾ. ಎಲ್ಲರೂ ಬಹಳ ಖುಷಿಪಟ್ಟರು ಅನ್ನುವಲ್ಲಿಗೆ ಯುದ್ಧಕಾಂಡೆ 59 ಸರ್ಗ, 59ನೆಯ ಸರ್ಗ ಮುಗಿದಿದೆ. 60ನೆಯ ಸರ್ಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.